ಎಲ್ಡರಾಡೋ ಅಂದ್ರೆ ಚಿನ್ನದೂರು ಅಂತ. ನಮಸ್ಕಾರ. 64 ಚಾನೆಲ್ಗೆ ಸ್ವಾಗತ. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಮಿಲೇನಿಯಂ 1 ಹುಡುಕಾಟ. ಲೇಖಕರು KP ಪೂರ್ಣಚಂದ್ರ ತೇಜಸ್ವಿ. ಪ್ರಕಾಶಕರು ಪುಸ್ತಕ ಪ್ರಕಾಶನ. ಪುಟಗಳು 96. ಬೆಲೆ 57 ರೂಪಾಯಿಗಳು. ಜಾನ್ರ ಅಡ್ವೆಂಚರ್. ನೀವು ಎಲ್ಡರಾಡೋ ಅನ್ನೋ ಊರಿನ ಹೆಸರು ಕೇಳಿರ್ಬೋದು. KGF ಫಿಲ್ಮ್ ನೋಡಿದ್ರಂತೂ ನಿಮಗೆ ಈ ಊರಿನ ಹೆಸರು ಚಿರಪರಿಚಿತ. ಎಲ್ಡರಾಡೋಗೂ ಈ ಪುಸ್ತಕಕ್ಕೂ ಏನು ಸಂಬಂಧ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಈ ಪುಸ್ತಕ ಈ ಥರ 10 ಹಲವು ಮಾಹಿತಿಗಳ ಕಂಡು ಕೇಳರಿಯದ ವಿಚಿತ್ರ ಘಟನೆಗಳ ಇನ್ಫಾರ್ಮೇಷನ್ ಕೊಡ್ತಾ ಹೋಗುತ್ತೆ. ದಕ್ಷಿಣ ಅಮೆರಿಕದ ಕಾಡುಗಳು, ಅದರಲ್ಲಿರೋ ವೈವಿಧ್ಯಮಯ ಜೀವ ಸಂಕುಲ, ಇದ್ರ ಮೇಲೆ ಅಪಾರವಾದ ಮಾಹಿತಿಯನ್ನು ನಮಗೆ ಕೊಡುತ್ತೆ. ತೇಜಸ್ವಿಯವರು ಮುನ್ನುಡಿಯಲ್ಲಿ ಹೇಳಿದಂತೆ, ಜ್ಞಾನ ಅನ್ನೋದು ನೀರಿನಂಗೆ, ಅದನ್ನು ಮಡಿಕೆಯಲ್ಲಿ ಕೂಡಿಡಬಾರ್ದು, ಅದನ್ನು ಹರಿಯಲು ಬಿಡಬೇಕು. ಅದೇ ಥರ ತೇಜಸ್ವಿಯವರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೇರೆ ಬೇರೆ ಪುಸ್ತಕಗಳಿಂದ ಓದಿ ತಿಳ್ಕೊಂಡಿರೋ ಜ್ಞಾನವನ್ನು ನಮ್ಮಂಥ ನಿಮ್ಮಂಥ ಜನಸಾಮಾನ್ಯರಿಗೆ ತಿಳಿಸ್ಬೇಕು ಅಂತಲೇ ಮಿಲೇನಿಯಂ ಸೀರೀಸ್ ಪುಸ್ತಕಗಳನ್ನು ಬರೆದ್ರು. ಅದೇ ಸೀರೀಸ್ನ ಮೊದಲನೇ ಪುಸ್ತಕನೇ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋದು. ಅದೇ ಹುಡುಕಾಟ. ಎಲ್ಡರಾಡೋ ಅನ್ನೋ ಪಟ್ಟಣ ನಿಜವಾಗ್ಲೂ ಇದೆಯಾ? ಇದ್ರೆ ಅದು ಎಷ್ಟು ಹಳೇದು? ಅಲ್ಲಿನ ರಾಜ ಚಿನ್ನದ ಧೂಳಿನಲ್ಲಿ ಸ್ನಾನ ಮಾಡ್ತಿದ್ನಂತೆ, ಹೌದಾ? ನಿಧಿ ಸಂಶೋಧಕರು ಈ ನಿಧಿನ ಹುಡ್ಕೊಂಡು ಎಲ್ಲೆಲ್ಲಿ ಹೋದ್ರು, ಏನೇನು ಕಷ್ಟಪಟ್ಟರು, ದಾರಿಲಿ ಅವರಿಗೆ ಏನೇನೆಲ್ಲ ಎದುರಾಯಿತು, ಹಾಗೆ ಎಷ್ಟು ಬುಡಕಟ್ಟು ಜನಾಂಗನ ಅವರು ಸರ್ವನಾಶ ಮಾಡಿದ್ರು, ನೇಟಿವ್ ಜನರನ್ನ ಕೊಂದ್ರು, ಈ ಎಲ್ಲ ವಿಷಯಗಳನ್ನ ಈ ಪುಸ್ತಕ ನಮಗೆ ತಿಳಿಸ್ತಾ ಹೋಗುತ್ತೆ. ಇದಿಷ್ಟೇ ಅಲ್ಲದೆ ದಕ್ಷಿಣ ಅಮೆರಿಕದ ಯಾರಿಗೂ ಗೊತ್ತಿಲ್ಲದ ಹಲವಾರು ಸಣ್ಣ ಪುಟ್ಟ ಪ್ರಪಂಚಗಳ ಬಗ್ಗೆ ಕೂಡ ಈ ಪುಸ್ತಕ ನಮಗೆ ತಿಳಿಸುತ್ತೆ. ಹೀಗೆ ನಿಧಿ ಸಂಶೋಧನೆಗೆ ಅಂತ ಹೊರಟವರಿಂದ ಏಂಜಲ್ ಫಾಲ್ಸ್ನ ಶೋಧನೆ ಕೂಡ ಆಗುತ್ತೆ. ಜಗತ್ತಿನ ಅತಿ ಎತ್ತರದ ವಾಟರ್ ಫಾಲ್ಸ್ಗೆ ನೀರಿನ ಸೋರ್ಸು ನದಿ ಅಲ್ವಂತೆ. ಈ ಅತಿ ಎತ್ತರದ ವಾಟರ್ ಫಾಲ್ಸ್ಗೆ ಸೋರ್ಸ್ ಏನಿರ್ಬೋದು? ಪುಸ್ತಕನ ಓದಿ ನೀವೇ ತಿಳ್ಕೊಳ್ಳಿ. ಇದಲ್ಲದೆ ಈ ಪುಸ್ತಕದಲ್ಲಿ ಇಂಕಾ, ಮಾಯನ್, ಈ ಜನ್ರೇಷನ್ ಬಗ್ಗೆನೂ ತಿಳಿಸ್ತಾ ಹೋಗ್ತಾರೆ. ನಿಮಗೆ ಗೊತ್ತಾ, ದಕ್ಷಿಣ ಅಮೆರಿಕದ ಕಾಡುಗಳಲ್ಲಿ ಈಗಲೂ ಕೂಡ ಡೈನೋಸಾರ್ ಜಾತಿಯ ಸರೀಸೃಪಗಳು ಇದ್ದಾವೆ ಅಂದರೆ ಆಶ್ಚರ್ಯ ಆಗತ್ತಲ್ವಾ? ಈ ಥರ ಹಲವಾರು ವಿಷಯಗಳನ್ನ ಈ ಪುಸ್ತಕ ನಮಗೆ ತಿಳಿಸ್ತಾ ಹೋಗುತ್ತೆ. ಈ ಪುಸ್ತಕ ಚಿಕ್ಕ ಮಕ್ಕಳಿಗೆ ಒಂದು ವಿಸ್ಮಯ ಪ್ರಪಂಚವನ್ನೇ ತೆರೆಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ತೇಜಸ್ವಿ ಅವ್ರ ಬರಹ ಅಂದರೆ ಡೌಟೇ ಇಲ್ಲ. ತುಂಬ ಸಿಂಪಲ್ ಆಗಿರುತ್ತೆ, ಫಾಸ್ಟಾಗಿ ಓದಿಸ್ಕೊಂಡು ಹೋಗುತ್ತೆ, ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ. ಬನ್ನಿ, ಈ ಪುಸ್ತಕದಿಂದ 2 ಪ್ಯಾರಾಗ್ರಾಫು ನಿಮಗೋಸ್ಕರ ಓದ್ತೀನಿ. ಮೊದಲನೇ ಪ್ಯಾರಾಗ್ರಾಫ್. ಜ್ಞಾನಕ್ಕೆ ನೀರಿನ ಗುಣ ಇದೆ. ನೀರನ್ನು ಕೊಡದಲ್ಲಿ ತುಂಬಿ ಮುಚ್ಚಿಡದೆ ಹೋದರೆ ಅದು ನಿರಂತರವಾಗಿ ತಗ್ಗಿನ ಕಡೆಗೆ ಹರಿಯುತ್ತಾ ಹೋಗುತ್ತದೆ. ಸಮುದ್ರ ಸೇರುವವರೆಗೂ ಹರಿಯುತ್ತಲೇ ಇರುತ್ತದೆ. ಪ್ರಪಂಚದಲ್ಲಿ ನಾವು ಕಂಡು ಕೇಳರಿಯದಂಥ ಮಾಹಿತಿ ಕ್ರಾಂತಿ ಇಂಟರ್ನೆಟ್ ಜಾಲದೊಂದಿಗೆ ಆರಂಭವಾಗಿದೆ. ಇಂದೆಲ್ಲ ತಮಗೆ ಗೊತ್ತಿದ್ದನ್ನು ಇತರರಿಗೆ ತಿಳಿಸದೆ ತಮ್ಮಲ್ಲೇ ಮುಚ್ಚಿಟ್ಟುಕೊಂಡು ಅದನ್ನೇ ಬಂಡವಾಳ ಮಾಡಿ ಇತರರನ್ನು ಶೋಷಿಸುತ್ತಿದ್ದರು. ಈಗಲೂ ಅದು ಸಂಪೂರ್ಣ ಅಳಿದಿದೆ ಎನ್ನುವಂತಿಲ್ಲ. ಆದರೆ ಈ ಶತಮಾನದ ಅಂತ್ಯದೊಂದಿಗೆ ಅದರ ಕಾಲವು ಕೊನೆಯಾಗುತ್ತದೆ. ಇಂಟರ್ನೆಟ್ ಈ ಜ್ಞಾನದ ನೀರಿಗೆ ಕಟ್ಟಿದ್ದ ಕಟ್ಟೆಗಳನ್ನೆಲ್ಲ ಒಂದು ಕಡೆಯಿಂದ ಧ್ವಂಸ ಮಾಡುತ್ತಿರುವುದನ್ನು ನೋಡಬಹುದು. 2ನೇ ಪ್ಯಾರಾಗ್ರಾಫ್. ಮನುಷ್ಯನ ಚಿನ್ನದ ಆಸೆ ಮತ್ತು ಚಿನ್ನದ ಹುಡುಕಾಟ ಅವನನ್ನು ಅಸಾಧ್ಯ ಅನ್ವೇಷಣೆಗಳಿಗೆ, ಸಾಹಸಗಳಿಗೆ ಈ ಶತಮಾನದ ಪೂರ್ವಾರ್ಧದಲ್ಲೇ ಒಯ್ದಿದ್ದು ನಾವು ನೋಡಬಹುದು. ಆದರೆ ಎಲ್ಡರಾಡೋ ಕತೆ ಶುರುವಾಗಿದ್ದು ಈ ಶತಮಾನದಲ್ಲಿ ಅಲ್ಲ. ಇದು ಕಳೆದ ಶತಮಾನಗಳಿಂದ ಮುಂದುವರೆದು ಬಂದಿದ್ದು. ಈ ಚಿನ್ನದ ಹುಡುಕಾಟಕ್ಕೆ ಸಿಕ್ಕ ಅನೇಕ ನಿಧಿ ಸಂಶೋಧಕರು ದಕ್ಷಿಣ ಅಮೆರಿಕದ ಅಗಮ್ಯ ಕಾಡುಗಳಲ್ಲಿ, ದುರ್ಗಮ ಆಂಡಿಸ್ ಪರ್ವತ ಶ್ರೇಣಿಗಳಲ್ಲಿ ಪಡಬಾರದ ಪಾಡು, ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದಾರೆ. ಮಾಡಬಾರದ ಕೊಲೆ, ಕ್ರೌರ್ಯಗಳನ್ನು ಎಸಗಿದ್ದಾರೆ. ಈ ಪ್ರಯತ್ನದಲ್ಲಿ ಅರ್ಧಕ್ಕರ್ಧ ಜನ ಸತ್ತು ಹೋಗಿದ್ದಾರೆ. ಎಲ್ಡರಾಡೋ ಒಟ್ಟಿನಲ್ಲಿ ರಕ್ತಸಿಕ್ತವಾದ, ದಿಗಿಲುಗೊಳಿಸುವ ರೋಮಾಂಚಕ ಕತೆ. ಈ ಪುಸ್ತಕನ ಓದಿದ ಮೇಲೆ ನೀವು ಮೋಸ್ಟ್ಲಿ ಎಲ್ಡರಾಡೋನ ಹುಡ್ಕೊಂಡೋದ್ರೂ ಹೋಗ್ಬೋದು. ಹುಷಾರು. ನೀವೇನಾದರೂ ಆಲ್ರೆಡಿ ಈ ಪುಸ್ತಕನ ಓದಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ
ಧನ್ಯವಾದಗಳು.